ನಾವಿವತ್ತು ಹೋಗ್ತಿರೋದು ಎಲ್ಲಿಗೆ ಅಂತ ಹೇಳಿದ್ರೆ ಕುಮಾರಲಿಂಗೇಶ್ವರ ಜಾತ್ರೆಗೆ. ಈ ಜಾತ್ರೆ ಸಂಕ್ರಾಂತಿ ದಿನ ಭಾಳ ಜೋರಾಗಿ ನಡೆಯುತ್ತೆ. ಜಾತ್ರೆ ನಡೆಯೋದು ಎಲ್ಲಿ ಅಂತ ಹೇಳಿದ್ರೆ ಸಕಲೇಶಪುರ ತಾಲೂಕು ಹತ್ರ ಒಣಗೂರು ಕೂಡ್ ರಸ್ತೆ ಅಂತ ಇದೆ. ಅಲ್ಲೇ ಪಕ್ಕದಲ್ಲಿ ಕೊಂಗಳಿ ಗ್ರಾಮ ಅಂತ ಇದೆ. ಆ ಗ್ರಾಮದಲ್ಲಿ ಈ ದೇವಸ್ಥಾನ ಇರೋದು. ಈ ದೇವಸ್ಥಾನ ಬಂದ್ಬಿಟ್ಟು ಕುಮಾರಲಿಂಗೇಶ್ವರ ದೇವಸ್ಥಾನ. ಈ ಜಾತ್ರೆನ ಒಟ್ಟು 5 ಊರುಗಳು ಸೇರಿ ನಡೆಸ್ಕೊಡುತ್ತೆ. ಅದು ಯಾವ್ಯಾವು ಅಂದರೆ ಕೊಂಗಳ್ಳಿ, ಗೊದ್ದು, ತಂಬೈಲು, ಬ್ಯಾಗಡಳ್ಳಿ ಹಾಗೂ ಒಣಗೂರು. ಈ 5 ಊರುಗಳು ಸೇರಿ ಈ ಜಾತ್ರೆನ ವರ್ಷ ನಡೆಸ್ಕೊಡ್ತಾ ಬಂದಿದೆ. ಇಲ್ಲಿನ ಸ್ಥಳೀಯರಿಗೆ ಈ ಜಾತ್ರೆ ತುಂಬ ವಿಶೇಷವಾಗಿರುತ್ತೆ. ಯಾಕೆ ಅಂದರೆ ಎಲ್ಲರೂ ನೆಂಟರುಗಳು ಹಾಗೆ ಆಚೆ ಈಚೆ ಹೋಗಿರೋರು ಎಲ್ಲರೂ ಒಂದೇ ದಿನ ಈ ಜಾತ್ರೆ ದಿನ ಬಂದು ಸೇರ್ತಾರೆ. ದೇವಸ್ಥಾನದ ಬಗ್ಗೆ ಹೇಳೋದಾದರೆ ಈ ದೇವಸ್ಥಾನಕ್ಕೆ 700-800 ವರ್ಷಗಳ ಇತಿಹಾಸ ಇದೆ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾರೆ. ಆದರೆ ಇದಕ್ಕೆ ಯಾವುದೇ ರೀತಿ ಪುರಾವೆಗಳು ಇಲ್ಲ. ಈ ದೇವಸ್ಥಾನ ಚೋಳರ ಕಾಲದಲ್ಲಿ ಕಟ್ಟಿರೋದು ಅಂತ ಹೇಳ್ತಾರೆ, ಪಾಂಡವರ ಕಾಲದಲ್ಲಿ ಕಟ್ಟಿರೋದು ಅಂತಲೂ ಹೇಳ್ತಾರೆ. ಈ ದೇವಸ್ಥಾನವನ್ನು ಕಟ್ಟದ ಬಾಗಿಲು ದೊಡ್ಡಯ್ಯ ಅಂತಲೂ ಕರೀತಾರೆ. ಒಟ್ಟು ಇವರು 7 ಜನ ಅಣ್ಣ ತಮ್ಮದಿರಂತೆ. ಅದರಲ್ಲಿ ಮೊದಲನೆಯವರು ಇಲ್ಲಿ ಕೊಂಗಳಿ ಗ್ರಾಮದಲ್ಲಿ ನೆಲೆ ನಿಂತಿದ್ರೆ, ಹಾಗೆ ಇನ್ನೊಬ್ಬರು ಪುಷ್ಪಗಿರಿ ತಪ್ಪಲಲ್ಲಿ ಇರುವಂತಹ ಶಾಂತಳ್ಳಿ ಗ್ರಾಮ ಅಂತ ಇದೆ, ಅಲ್ಲಿ ಕುಮಾರಲಿಂಗೇಶ್ವರ ದೇವಸ್ಥಾನ ಇದೆ, ಅಲ್ಲಿ ನೆಲೆ ನಿಂತಿದ್ದಾರೆ. ಅಲ್ಲೂ ಸಹ ವರ್ಷಕ್ಕೆ 1 ಬಾರಿ ಸಂಕ್ರಾಂತಿ ದಿನ ಜಾತ್ರೆ ಅಲ್ಲೂ ಕೂಡ ನಡೆಯುತ್ತೆ. ಹಾಗೆ ಇನ್ನೂ ಉಳಿದವರು ಬೇರೆ ಬೇರೆ ಕಡೆ ನೆಲೆ ನಿಂತಿದ್ದಾರೆ ಅಂತ ಹೇಳ್ತಾರೆ. ಈ ಕೊಂಗಳಿ ಗ್ರಾಮದ ಪಕ್ಕದಲ್ಲೇ ತಂಬೈಲು ಅಂತ ಒಂದು ಊರಿದೆ. ಆ ಊರಿನ ಪೂರ್ವಜರು ಅಂದಿನ ಕಾಲದಲ್ಲಿ ಉಳುಮೆ ಮಾಡಬೇಕಾದ್ರೆ ಭೂಮಿನ ಅವರ ನೇಗಿಲಿಗೆ ಶಿವಲಿಂಗ ಸಿಕ್ಕಿತ್ತಂತೆ. ಅಲ್ಲಿ ಅದನ್ನು ಸ್ಥಾಪನೆ ಮಾಡಲು ಜಾಗ ಇಲ್ಲದ್ರಿಂದ ಚೋಳರ ಸಮಯದಲ್ಲಿ ಆ ದೇವಸ್ಥಾನವನ್ನು ಕೊಂಗಳಿ ಗ್ರಾಮದ ಸುತ್ತ ಕಾಡಿನ ಮಧ್ಯೆ ವಿಶಾಲವಾದ ಜಾಗ ಇರೋದ್ರಿಂದ ಅಲ್ಲಿ ಅದನ್ನ ಸ್ಥಾಪಿಸಲಾಯಿತು ಅಂತ ಹೇಳ್ತಾರೆ. ಈ ದೇವಸ್ಥಾನವನ್ನು ಕಲ್ಲಿನಿಂದ ಕಟ್ಟಲಾಗಿದೆ. ಮೇಲ್ಛಾವಣಿನೂ ಕೂಡ ಕಲ್ಲಿನಿಂದನೇ ಮಾಡಿದ್ದಾರೆ. ಇಲ್ಲಿ ತಂಬೈಲು ಅಂತ ಹೇಳಿದ್ನಲ್ಲ, ಅಲ್ಲಿ ಮಲ್ಲೇಶ್ವರ ಸ್ವಾಮಿ ಅಂತ ಒಂದು ದೇವಸ್ಥಾನವೂ ಈಗಲೂ ಕೂಡ ಇದೆ. ಈ ಪ್ರತಿ ವರ್ಷ ಈ ತಂಬೈಲು ಗ್ರಾಮದಿಂದ ಕೊಂಗಳಿ ದೇವಸ್ಥಾನದವರೆಗೆ ದೇವರನ್ನು ತಲೆ ಮೇಲೆ ಹೊತ್ತಿ ಕುಣಿಸ್ಕೊಂಡು ಹೋಗೋದು ಇಲ್ಲಿನ ಪದ್ಧತಿಯಾಗಿದೆ. ಈ ಪದ್ಧತಿನ ಹಿಂದಿನ ಪೂರ್ವಜರಿಂದನೂ ಇದನ್ನು ನಡೆಸ್ಕೊತಾ ಬಂದಿದ್ದಾರೆ. ಹಾಗೆ ಈ ವಿಡಿಯೋದಲ್ಲಿ ಪೂರ್ತಿ ಈ ದೃಶ್ಯವನ್ನು ತೋರಿಸ್ತಿದ್ದೀನಿ. ಕುಟುಂಬಗಳು ಅನ್ನದಾನ ಕಾರ್ಯಕ್ರಮ ಎಡಿ ಅಪ್ಪಯ್ಯ ಕುಟುಂಬಸ್ಥರು ಅನ್ನದಾನ ರೂಪಾಯಿ 200 ಕೊಟ್ಟು ಪಾವತಿಸುತ್ತಾರೆ. ಪ್ರಣವ್ ಶನಿವಾರ ಸಂಘ ಕುಟುಂಬಸ್ಥರು ಅನ್ನದಾನ ರೂಪಾಯಿ 100 ಕೊಟ್ಟು ಪಾವತಿಸುತ್ತಾರೆ.
ಪಾವತಿಸಿರುತ್ತಾರೆ. ಮಧು ಗುರುದರೆ ಅನ್ನದಾನ ರೂಪಾಯಿ 100 ಕೊಟ್ಟು ಪಾವತಿಸಿರುತ್ತಾರೆ. ಬಸವರಾಜ ಹರೀಶ ಕುಟುಂಬಸ್ಥರ ಖಾತೆ ಅನ್ನದಾನ ರೂಪಾಯಿ 110 ಕೊಟ್ಟು ಪಾವತಿಸಿರುತ್ತಾರೆ. ರುದ್ರೇಗೌಡ ಮತ್ತು ಮಕ್ಕಳು ಅನ್ನದಾನ ರೂಪಾಯಿ 200.